ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ ಎಂ.ಐ. ಅಥವಾ ಮಲ್ಲಪ್ಪ ಜೋತಾವರ್. ವಿಶೇಷವಾಗಿ ಮಳೆ ಬಗ್ಗೆ ಒಂದೆರಡು ಮಾತು ಮಾತಾಡಬೇಕು, ನಿಮ್ಮ ಜೊತೆ ಚರ್ಚೆ ಮಾಡಬೇಕು ಅಂತೇಳಿ. ಕಳೆದ ಒಂದು 50 ವರ್ಷಗಳಲ್ಲಿ ಮಳೆ ತನ್ನ ಕಾಲವನ್ನು ಬದಲಾಯಿಸ್ತಾ ಇದೆಯಾ, ಅಥವಾ ಈ ನಿಸರ್ಗದಲ್ಲಿ ಏನಾದರೂ ಬದಲಾವಣೆ ಆಗಿದೆ? ವಿಶೇಷವಾಗಿ ಎಲ್ಲರಿಗೂ ಗೊತ್ತಿರುವಾಗ ಮುಂಗಾರು ಮಳೆ ಶುರುವಾಗೋದು ಮೇದಲ್ಲಿ, ಆದರೆ ಅದರ ಪೂರ್ವದಲ್ಲೇ ಮಳೆ ಸಾಕಷ್ಟು ಬರ್ತಾಯಿದೆ ಅನ್ನೋದನ್ನು ಗಮನಿಸಿದಾಗ ಏನು ಪರಿವರ್ತನೆ ಆಗ್ತಾಯಿದೆ, ಮತ್ತು ಇದರಿಂದ ಭವಿಷ್ಯದಲ್ಲಿ ಏನೇನು ಆಗ್ಬೋದು ಯಾರು ಬಲ್ಲರು, ಭವಿಷ್ಯದ ಗರ್ಭದಲ್ಲಿ ಏನಿದೆ ಅಂತೇಳಿ. ಆದರೆ ಮಳೆ ಮಾತ್ರ ಈ ಕರ್ನಾಟಕ ಇರ್ಬೋದು ಅಥವಾ ಆಲ್ ಓವರ್ ಇಂಡಿಯಾದಲ್ಲೂ ಇರ್ಬೋದು, ಇಡೀ ದೇಶದ ತುಂಬ ಎಲ್ಲ ಕಡೆಯೂ ಮಳೆ ಜೋರದಾರ ಆಗ್ತಾಯಿದೆ. ಹೊಳೆಗಳನ್ನು ತುಂಬ ಹರಿತಾ ಇದ್ದಾವೆ. ಹೊಳೆಯ ಅಥವಾ ನದಿಯ ಬದಿಯ ಜನ ಭಯದಿಂದ ತತ್ತರಿಸುವಂಥ ದಿನಗಳು ಬರ್ಬೋದು ಅನ್ನೋ ಭಯ ಎಲ್ಲ ಕಡೆ ಅದ. ಜೊತೆಗೆ ಗುಡ್ಡಗಳ ಕುಸಿತ, ನಾವು ಮಾಡ್ಕೊಂಡಂಥದ್ದು ಖನಿಜಗಳನ್ನ ಒಳಗೆ ಹಡ್ಕೊಂಡು ಮಾಡಿ ಗಿಡಗಳನ್ನ ಕಡ್ದ ನಮ್ಮ ಕಾಡನ್ನು ನಾಶ ಮಾಡಿ ಕಾಡಲ್ಲಿದ್ದಂಥ ಜನರನ್ನು ಓಡಿಸಿ ಏನೇನೋ ಕಾನೂನುಗಳು ತೆಗೆದುಕೊಂಡು ಇಲ್ಲ ಕಾಡಿನ ವಸ್ತುಗಳನ್ನು ಅಥವಾ ಕಾಡಿನ ಖನಿಜನ್ನು ಮುಟ್ಟಿಕೊಳ್ಳೋದು ಅಂತ ಹೇಳ್ತಾ ಕುಲ್ಲ ಮಾಡಿದಂಥದ್ದು. ಕಾಡನ್ನು ಉಳಿಸ್ಕೊಳ್ಳಬೇಕು ಅಂತೇಳಿ ಕಾಡಿನ ಜನರನ್ನು ಹೊರಗಾಗಿ ಪ್ಲ್ಯಾಂಟರ್ಗಳಿಗೆ, ಕಾಫಿ ಪ್ಲ್ಯಾಂಟರ್ ಆಗಿರ್ಬೋದು, ಚಹಾ ಪ್ಲ್ಯಾಂಟರ್ಗಳಾಗಿರ್ಬೋದು, ಸಾವಿರಾರು ಎಕರೆ ಭೂಮಿಗಳನ್ನು ಕೊಟ್ಟ ಇಡೀ ಕಾಡನ್ನು ನಾಶ ಮಾಡುವಂಥ ನಮ್ಮ ಸ್ವಯಂ ಕೃತ ಅಪರಾಧಕ್ಕೆ ಈ ನಿಸರ್ಗ ಏನಾದರೂ ಬದಲಾವಣೆ ಆಗ್ತಾ ಇದೆಯಾ? ನಾವೆಲ್ಲರೂ ಯೋಚನೆ ಮಾಡುವಂಥದ್ದು. ಯಾಕಂದರೆ ಭವಿಷ್ಯದಲ್ಲಿ ಇನ್ನೇನಾಗಬಹುದು ಅಂತೇಳಿ. ಯಾಕೆ ಒಮ್ಮೆ ಗುಡ್ಡಗಳು ಕುಸಿದು ಹೋಗುವಂಥದ್ದು, ಮತ್ತೇನೋ ಆಗುವಂಥದ್ದು, ಅನಾಹುತಗಳಾಗುವುದನ್ನು ನೋಡಿದಾಗ ಅದರಲ್ಲೂ